ಎಲ್ರಿಗೂ ಕೂಡ ನಮಸ್ಕಾರ. ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಂಗರಾಜ್ ಕಂಬಳಿ. ಸ್ನೇಹಿತರೆ, ಇವತ್ತು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬಾಂಬ್ ಸ್ಫೋಟದ ಬಗ್ಗೆ ಇರುವಂತಹ ವಿಚಾರಗಳೇನು, ಆಗಿರುವಂತಹದ್ದೇನು, ಅಲ್ಲಿ ನಿಜವಾದ ಸ್ಫೋಟ ಆಗಿರುವುದು ಯಾವುದು, ಯಾರಿಂದ ಆಗಿದೆ, ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ. ಅದಕ್ಕಿಂತ ಮುಂಚೆ ತಾವಿನ್ನೂ ಕೂಡ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತು ಬೆಂಗಳೂರಿನ HAL ಬಳಿ ಇರುವಂತಹ ಕುಂದಲಹಳ್ಳಿಯ ಸಮೀಪ ಇರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಸರಿಸುಮಾರು ಮಧ್ಯಾಹ್ನ 1ರಿಂದ 1:30 ಗಂಟೆ ಸುಮಾರಿಗೆ ಒಂದು ಸ್ಫೋಟ ಆಯಿತು. ಮೊದಲಿಗೆ ಇದು ಯಾವುದೋ ಸಿಲಿಂಡರ್ ಸ್ಫೋಟ ಇರಬಹುದು ಅನ್ನುವಂತಹ ಪ್ರಚಾರವನ್ನ ಅಥವಾ ಸುದ್ದಿಯನ್ನ ಪಡೆದುಕೊಳ್ತು. ತದನಂತರದಲ್ಲಿ ಗೊತ್ತಾಯ್ತು ಇದು ಯಾವುದೇ ಸಿಲಿಂಡರ್ ಸ್ಫೋಟ ಆಗಿಲ್ಲ. ಅಂದ್ರೆ ಹೋಟ್ಲಲ್ಲಿ ಇರುವಂತಹದ್ದು ಯಾವುದೂ ಕೂಡ ಸ್ಫೋಟ ಆಗಿಲ್ಲ. ಯಾಕಂದ್ರೆ ಜನ ಊಟ ಕುಂತಿರುವಂತದ್ದು ಆಚೆ ಕಡೆ ಕಿಚನ್ ಡಿಪಾರ್ಟ್ಮೆಂಟ್ ಒಳಗಡೆ ಇರುತ್ತೆ ಹೋಟ್ಲಲ್ಲಿ, ಅಲ್ಲಿ ಯಾವುದೇ ಸ್ಫೋಟ ಆಗಿಲ್ಲ. ಆಗಿರುವಂತದ್ದು ನಾವೇನೆಲ್ಲ ಹೋಗಿ ಹೋಟ್ಲಲ್ಲಿ ಊಟ ಕೊಡ್ತೀವಲ್ಲ ಆ ಒಂದು ಸ್ಥಳದಲ್ಲಿ ಸ್ಫೋಟ ಆಗಿದೆ. ಹಾಗಾಗಿ ಇದು ಹೋಟೆಲ್ನಲ್ಲಿರುವಂತಹದ್ದು ಯಾವುದೇ ವಸ್ತು ಸ್ಫೋಟದಿಂದ ಆಗಿರುವಂತಹ ಬ್ಲಾಸ್ಟ್ ಅಲ್ಲ, ಬದಲಾಗಿ ಇದು ಬಾಂಬ್ ಬ್ಲಾಸ್ಟ್ ಅನ್ನೋದನ್ನ ಈಗ ಕನ್ಫರ್ಮ್ ಮಾಡಲಾಗ್ತಾ ಇದೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದಂತಹ ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಹೌದು ಇಲ್ಲಿ ಆಗಿರುವಂಥದ್ದು ಬಾಂಬ್ ಬ್ಲಾಸ್ಟ್ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ನಮ್ಮ ಅಧಿಕಾರಿಗಳು, ತಮ್ಮ ತಂಡ ಈಗ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಮುಂದಿನ ಅಪ್ಡೇಟ್ ತಿಳಿಸ್ತೀನಿ. ಈ ಸದ್ಯಕ್ಕೆ ಬಂದಂತಹ ಮಾಹಿತಿ ಪ್ರಕಾರ IED ಅನ್ನುವಂತಹ ಬಾಂಬ್ ಬ್ಲಾಸ್ಟ್ ಆಗಿದೆ. ಅಂದ್ರೆ ಕಡಿಮೆ ತೀವ್ರತೆಯನ್ನ ಸುಧಾರಿಸುವಂತಹ ಒಂದು ಸ್ಫೋಟಕ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು. ಇನ್ನು ಇದಕ್ಕಿಂತ ಮುಂಚೆ ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡೋದ್ರ ಮೂಲಕ ಅಲ್ಲಿ ಆಗಿರುವಂತಹದ್ದು ಸಿಲಿಂಡರ್ ಸ್ಫೋಟ ಅಲ್ಲ, ನಾನು ಅಂಗಡಿಯ ಮಾಲೀಕರೊಂದಿಗೆ ಮಾತನಾಡಿದ್ದೀನಿ, ಅಲ್ಲಿ ಯಾವುದೋ ಬೇರೆನೆ ಸ್ಫೋಟ ಆಗಿದೆ, ಬಾಂಬ್ ರಿಲೇಟೆಡ್ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಇನ್ನು ಅಲ್ಲಿ CCTVಗಳು ಕೂಡ ಕಂಪ್ಲೀಟ್ ಆಗಿ ಈ ಒಂದು ಹೋಟೆಲ್ನಲ್ಲಿ ಇದೆ. CCTV ಚೆಕ್ ಮಾಡ್ತಾ ಇದ್ದಾರೆ ತನಿಖಾ ತಂಡ. ಇನ್ನು ಹಾಗೆ ಹೋಟೆಲ್ ಮಾಲೀಕರು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಬಂದಿರುವಂತಹ ಮಾಹಿತಿ ಪ್ರಕಾರ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬ್ಯಾಗನ್ನ, ಚೀಲವನ್ನ ಅಲ್ಲಿ ಇಟ್ಟು ಹೋಗಿರುವಂತಹದ್ದು ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ. ಯಾರು ಏನಿಟ್ಟಿದ್ದಾನೆ, ಆ ಇಟ್ಟಿರುವಂತಹ ವ್ಯಕ್ತಿ ಇಟ್ಟಿದ್ನಲ್ಲ ಚೀಲ, ಅದರಿಂದನೇ ಸ್ಫೋಟ ಆಗಿದೆಯಾ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನು ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಅಲ್ಲಿ ಅಗ್ನಿಶಾಮಕ ದಳ ಬಂತು, ನಂದಿಸುವಂತಹ ಕೆಲಸಕ್ಕೆ ಕೈ ಹಾಕ್ತು. ಅದಾದ ನಂತರದಲ್ಲಿ ಇದು ಯಾವುದೇ ರೀತಿಯ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನೋದನ್ನ ಅವರು ಕೂಡ ಕನ್ಫರ್ಮ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಶ್ವಾನದಳ, ಬೆರಳಚ್ಚು ತಜ್ಞರು, FSL ಮತ್ತು ಬಾಂಬ್ ನಿಷ್ಕ್ರಿಯ ದಳ ಎಲ್ಲವೂ ಕೂಡ ಬಂದು ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಸ್ನೇಹಿತರೆ, ಈ ಒಂದು ಬ್ಲಾಸ್ಟ್ ಏನಾಗಿದೆ, ಇಲ್ಲಿ 9 ಜನರಿಗೆ ಗಾಯ ಆಗಿದೆ. ಸದ್ಯಕ್ಕೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ, ಆದರೂ ಕೂಡ ತೀವ್ರವಾದ ಗಾಯ ಆಗಿದೆ 9 ಜನಕ್ಕೆ. ಒಬ್ಬ ಮಹಿಳೆಗಂತೂ ದೇಹದ 40ರಷ್ಟು ಭಾಗ ಸುಟ್ಟೇ ಹೋಗಿದೆ ಅಂತೆ. ಅವರು ಈಗ ICUನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ಬಾಂಬ್ ಸ್ಫೋಟ ಆಗಿದೆ ಅನ್ನೋದನ್ನ CM ಅವರು ಕೂಡ ಖಚಿತಪಡಿಸಿದ್ರು. ಜೊತೆಗೆ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು ತುಮಕೂರಲ್ಲಿ ಹೇಳಿಕೆಯನ್ನು ಕೊಟ್ಟು ಅವರು ಕೂಡ ಹೌದು, ಆದರೆ ನನಗೆ ಸಂಪೂರ್ಣ ಮಾಹಿತಿ ನನ್ನ ಅಧಿಕಾರಿಗಳಿಂದ ಬರೋವರೆಗೂ ನಾನು ಸಂಪೂರ್ಣವಾದ ಪ್ರತಿಕ್ರಿಯೆಯನ್ನ ಕೊಡಲ್ಲ. ಈ ಸದ್ಯಕ್ಕೆ ತಿಳಿದ ಮಟ್ಟಿಗೆ ಬ್ಲಾಸ್ಟ್ ಆಗಿರೋದು ನಿಜ, ಒಂದಷ್ಟು ಜನರಿಗೆ ಗಾಯ ಆಗಿರುವಂತಹದ್ದು ನಿಜ, ಅದು ಸಿಲಿಂಡರ್ ಅಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದರೆ ನಿಜವಾಗಿಯೂ ಕೂಡ ಬ್ಲಾಸ್ಟ್ ಆಗಿರೋದು ಏನು ಅನ್ನೋದು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ ನಂತರದಲ್ಲಿ ನಾನು ನಿಮ್ಮ ಮುಂದೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ, ಸುಮ್ಮನೆ ಹೇಳಕ್ಕಾಗಲ್ಲ ಈ ರೀತಿಯ ವಿಷಯದಲ್ಲಿ ಅನ್ನೋದನ್ನ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಜೊತೆಗೆ ಆದಷ್ಟು ಬೇಗನೆ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡುವಂತಹ ಕೆಲಸವನ್ನ ಮಾಡ್ತೇವೆ ಅಂತಲೂ ಹೇಳಿದ್ರು. ಇನ್ನು ಬಾಂಬ್ ಸ್ಫೋಟ ಏನಾಗಿದೆ, NIA ಮತ್ತು IB ತಂಡಕ್ಕೂ ಈ ಒಂದು ಮಾಹಿತಿಯನ್ನ ತಿಳಿಸಲಾಗಿದೆ. ಆ ಒಂದು ಟೀಮ್ ಕೂಡ ಬಂದು ಈಗ ಇಲ್ಲಿ ಕಾರ್ಯನಿರ್ವಹಿತರ ಆಗ್ತಾ ಇದ್ದಾರೆ. ಸೊ ಈ ಸದ್ಯಕ್ಕೆ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿರುವಂಥದ್ದು ಪಕ್ಕಾ ಆಗಿದೆ. ಅದಾದ ನಂತರದಲ್ಲಿ ನಡೀತಿರುವಂತಹ ಬೆಳವಣಿಗೆ ಸಂಬಂಧಪಟ್ಟಂತಹ ಇಷ್ಟು ಮಾಹಿತಿಯಾಗಿತ್ತು. ಇನ್ನು ಯಾವ ವ್ಯಕ್ತಿ ಮಾಡಿರುವಂಥದ್ದು, ಅದು ಪಕ್ಷನ, ಜಾತಿ ಧರ್ಮನ, ಅಥವಾ ಉಗ್ರ ಸಂಘಟನೆನ, ಅಥವಾ ಯಾವುದೋ ಹೋಟೆಲ್ಗೆ ಸಂಬಂಧಿಸಿದ ಅಥವಾ ಆಗದೆ ಇರುವಂತಹ ವ್ಯಕ್ತಿನ, ಇದು ಯಾವುದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ ಈ ಸದ್ಯಕ್ಕೆ. ಯಾಕಂದ್ರೆ ಇದು ಒಂದು ಬಹಳ ತೀವ್ರವಾದಂತಹ ವಿಷಯ. ಮನೆ ಸುಖ ಸುಮ್ಮನೆ ಏನ್ ಬೇಕೋ ಅದನ್ನ ಹೇಳಕ್ಕಾಗಲ್ಲ. ಹಾಗಾಗಿ ಯಾವುದೇ ಕನ್ಫರ್ಮೇಶನ್ ಸಿಗದೆ ಏನನ್ನು ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ ಇಂತಹ ವಿಷಯಗಳಲ್ಲಿ. ಈ ಸದ್ಯಕ್ಕೆ ಬಂದಂತಹ ಮಾಹಿತಿ ಇಷ್ಟು. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೇನಾದರೂ ಮಾಹಿತಿ ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಹಳನೇ ಎಚ್ಚರಿಕೆ ವಹಿಸಬೇಕಾದಂತಹ ವಿಷಯ.
ಸ್ನೇಹಿತರೆ, ತಮಗೆ ನೆನಪಿರ್ಬೋದು, ಕಳೆದ ಬಾರಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು. ಅದು ಕೂಡ ಮೊದಲಿಗೆ ಏನೂ ಇಲ್ಲ, ಸಾಮಾನ್ಯವಾಗಿ ಏನೋ ಬ್ಲಾಸ್ಟು ಅನ್ನೋದಿತ್ತು. ಅದಾದ ನಂತರದಲ್ಲಿ ಗೊತ್ತಾಗಿದ್ದು ನಂಟಿದೆ, ಉಗ್ರರೊಂದಿಗೆ ಸಂಬಂಧ ಇದೆ, ಇವರು ಬ್ಲಾಸ್ಟನ್ನು ಈ ಮುಂಚೆ ಮೊದಲೇ ಪ್ಲಾನಿಂಗ್ ಮಾಡಿದ್ರು ಅನ್ನೋಂಥದ್ದು ಮಾಹಿತಿಗಳು ಗೊತ್ತಾಯಿತು. ಹೀಗೆ ಇದು ಕೂಡ ಸಿಲಿಂಡರ್ ಸ್ಫೋಟ ಅಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ, ಇನ್ನು ಸ್ಫೋಟ ಆದ ಅಕ್ಕಪಕ್ಕದಲ್ಲಿ ಒಂದಷ್ಟು ಬ್ಯಾಟ್ರಿಗಳು, ನಟ್ಟು ಬೋಲ್ಟುಗಳು ಈ ಎಲ್ಲ ಇರುವಂತಹದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಒಂದು ರೀತಿ ಅಪರಿಚಿತ ವ್ಯಕ್ತಿಗಳು ಅಲ್ಲಿ ಓಡಾಡಿದ್ರು ಇವತ್ತು ಅನ್ನುವಂತಹ ಮಾಹಿತಿ ಜನರಿಂದನೂ ಕೂಡ ಬರ್ತಾ ಇದೆ. ಸಾಮಾನ್ಯವಾಗಿ ಈ ಥರದ ವಿಷಯಗಳು ಆದಾಗ ಇದು ಬರುವಂತಹದ್ದು ಸರ್ವೇ ಸಾಮಾನ್ಯ, ಈ ರೀತಿ ಊಹಾಪೋಹಗಳು. ಆದರೆ ಎಕ್ಸಾಕ್ಟ್ಲಿ ಏನಾಗಿದೆ, ಯಾರಿಂದ ಆಗಿದೆ, ಯಾರು ಮಾಡಿದಾರೆ ಅನ್ನುವಂತಹ ಮಾಹಿತಿ ಇನ್ನಷ್ಟು ತನಿಖೆಯಿಂದ ಹೊರಗೆ ಬರಬೇಕು ಅಷ್ಟೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ DG ಮತ್ತೆ IGP ಅಲೋಕ್ ಮೋಹನ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಇದು ಸಿಲಿಂಡರ್ ಸ್ಫೋಟ ಅಲ್ಲ, ಇದು ಬಾಂಬ್ ಸ್ಫೋಟನೇ, ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ, ತನಿಖೆಯ ನಂತರದಲ್ಲಿ ಮುಂದಿನ ಒಂದು ಮಾಹಿತಿಯನ್ನು ಹಂಚಿಕೊಳ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ, ಮುಂದಿನ ಒಂದು ಅಪ್ಡೇಟನ್ನು ಕೊಡ್ತೀನಿ.